ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಒಟ್ಟು 46 ಸಂಸದರಿನ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎನ್ನುವ ಮಾಹಿತಿ. ಹಾಗಿದ್ರೆ ಯಾರ್ಯಾರು ಮೋದಿ ಸಂಪುಟ ಸೇರುವ ಬಿಜೆಪಿ ನಾಯಕರ ಲಿಸ್ಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ನಿರ್ಮಲಾ ಸೀತಾರಾಮನ್ ಮೋದಿ ಸಂಪುಟ ಸೇರುವಂತಹ ಸಂಸದರು. ಬಿಜೆಪಿಯ ಇಬ್ಬರು ಮಾಜಿ ಸಿಎಂಗಳು ಈ ಬಾರಿ ಮೋದಿ ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದು, ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ಗೆ ಸಚಿವ ಸ್ಥಾನ ಸಿಗ್ತಾ ಇದೆ. ಹರಿಯಾಣದ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಕೂಡ ಮೋದಿ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಜೊತೆಗೆ ಕಳೆದ ಬಾರಿ ಸಚಿವಗಿರಿಯನ್ನ ಅನುಭವಿಸಿದಂತಹ ನಾಯಕರುಗಳು ಈ ಬಾರಿಯೂ ಕೂಡ ಸಚಿವ ಸ್ಥಾನವನ್ನು ಪಡೆಯುವ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಜೈಶಂಕರ್, ಪಿಯೂಷ್ ಗೋಯಲ್, ಹರ್ದೀಪ್ ಸಿಂಗ್ ಪುರಿ, ಮನ್ಸುಖ್ ಮಾಂಡವಿಯಾ, ಭೂಪೇಂದ್ರ ಯಾದವ್, ಜಿತೇಂದ್ರ ಸಿಂಗ್, ಪಿಯೂಷ್ ಗೋಯಲ್, ಕಿರಣ್ ರಿಜಿಜು, ಅಶ್ವಿನಿ ವೈಷ್ಣವ್ ಮತ್ತು ಜಿತಿನ್ ಪ್ರಸಾದ್ ಮೋದಿ ಸಂಪುಟಕ್ಕೆ ಸೇರುವ ಬಿಜೆಪಿಯ ಪ್ರಮುಖ ನಾಯಕರು. ಒಟ್ಟು 46 ಸಂಸದರು ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಎನ್ನುವಂತಹ ಮಾಹಿತಿ. ಬಿಜೆಪಿಯಿಂದ 35, ಎನ್ಡಿಎಯಿಂದ 11. ಹಾಗಿದ್ರೆ ಯಾರ್ಯಾರು ಸಂಭಾವ್ಯ ಸಚಿವರ ಲಿಸ್ಟ್ ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಮೋದಿ ಸಂಪುಟಕ್ಕೆ ಮೋದಿ 3.0 ಹಾಗಿದ್ರೆ ಸೇರೋರು ಯಾರ್ಯಾರು? ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ಜೈಶಂಕರ್, ಪಿಯೂಷ್ ಗೋಯಲ್, ಭೂಪೇಂದ್ರ ಯಾದವ್, ಹರ್ದೀಪ್ ಸಿಂಗ್ ಪುರಿ, ಮನ್ಸುಖ್ ಮಾಂಡವಿಯಾ, ಜಿತೇಂದ್ರ ಸಿಂಗ್, ಕಿರಣ್ ರಿಜಿಜು, ಜಿತಿನ್ ಪ್ರಸಾದ್, ಅಶ್ವಿನಿ ವೈಷ್ಣವ್ ಮೋದಿ ಸಂಪುಟ ಸೇರುವಂತಹ ಬಿಜೆಪಿ ನಾಯಕರು. ಒಟ್ಟು 35 ಬಿಜೆಪಿ ನಾಯಕರುಗಳಿಗೆ ಮೋದಿ ಸಂಪುಟಕ್ಕೆ ಸೇರುವಂತಹ ಅವಕಾಶ ಲಭ್ಯವಾಗ್ತಾ ಇದೆ. ಇನ್ನು 11 ಎನ್ಡಿಎ ನಾಯಕರುಗಳಿಗೆ ಮೋದಿ ಸಂಪುಟಕ್ಕೆ ಸೇರುವ ಅವಕಾಶ ಎನ್ನುವ ಮಾಹಿತಿ. ಐತಿಹಾಸಿಕ ದಿನ. ನೆಹರು ಬಳಿಕ ಸತತವಾಗಿ 3ನೇ ಬಾರಿಗೆ ಪ್ರಧಾನಿಯಾಗಿ ಪದಗ್ರಹಣವೇರುವಂತಹ ಅವಕಾಶ ಸಿಕ್ಕಿರೋದು ನರೇಂದ್ರ ಮೋದಿ ಅವರಿಗೆ. ಹೀಗಾಗಿ ಮೋದಿ ಸಂಪುಟಕ್ಕೆ ಸೇರೋರು ಯಾರ್ಯಾರು ಅನ್ನೋದು ಕೂಡ ಅಷ್ಟೇ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಮಧ್ಯೆ 46 ಸಂಸದರು ಮೋದಿ ಜೊತೆ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಸುವರ್ಣ ನ್ಯೂಸ್ನಲ್ಲಿ ಮೋದಿ ಸಂಪುಟ ಸೇರುವಂತಹ ಬಿಜೆಪಿ ನಾಯಕರ ಲಿಸ್ಟ್. ಮತ್ತೆ ಮೋದಿ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ನಿರ್ಮಲಾ ಸೀತಾರಾಮನ್, ಜೈಶಂಕರ್, ಪಿಯೂಷ್ ಗೋಯಲ್, ಕಿರಣ್ ರಿಜಿಜು, ಅಶ್ವಿನಿ ವೈಷ್ಣವ್, ಮನ್ಸುಖ್ ಮಾಂಡವಿಯಾ, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದ್ರ ಯಾದವ್ ಮತ್ತು ಜಿತಿನ್ ಪ್ರಸಾದ್ಗೂ ಕೂಡ ಮೋದಿ ಸಂಪುಟಕ್ಕೆ ಸೇರುವಂತಹ ಅವಕಾಶ ಲಭ್ಯವಾಗ್ತಾ ಇದೆ. ರಾಜ್ಯವಾರು, ಜಾತಿವಾರು ಜೊತೆಗೆ ಈ ಬಾರಿ ಎನ್ಡಿಎ ಸದಸ್ಯರ ಬೆಂಬಲ ಸಹಕಾರದೊಂದಿಗೆ ಸರ್ಕಾರ ರಚನೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳಿಂದ 11 ಸಂಸದರಿಗೆ ಮಂತ್ರಿ ಸ್ಥಾನ ಸಿಗ್ತಾ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟು? ಟಿಡಿಪಿಯಿಂದ 2, ಜೆಡಿಯುನಿಂದ 2 ಮಂತ್ರಿ ಸ್ಥಾನ. ಟಿಡಿಪಿಯಿಂದ ರಾಮ್ ಮೋಹನ್ ನಾಯ್ಡು ಮತ್ತು ಪೆಮ್ಮಸಾನಿ ಚಂದ್ರಶೇಖರ್, ಜೆಡಿಯುನಿಂದ ಲಲನ್ ಸಿಂಗ್ ಮತ್ತು ರಾಮನಾಥ್ ಠಾಕೂರ್ಗೆ ಸಚಿವ ಸ್ಥಾನ. ಹಾಗೆ ಚಿರಾಗ್ ಪಾಸ್ವಾನ್ಗೂ ಕೂಡ ಮೋದಿ ಸಂಪುಟದಲ್ಲಿ ಸಚಿವಗಿರಿ ಸಿಗಲಿದೆ ಎನ್ನುವ ಮಾಹಿತಿ. ಒಟ್ಟು 11 ಎನ್ಡಿಎ ಸಂಸದರಿಗೆ ಅಂದ್ರೆ ಮಿತ್ರ ಪಕ್ಷಗಳ 11 ಸದಸ್ಯರಿಗೆ ಈ ಬಾರಿ ಮೋದಿ ಸಂಪುಟಕ್ಕೆ ಸೇರುವಂತಹ ಅವಕಾಶ ಎನ್ನುವ ಮಾಹಿತಿ. ಸಂಜೆ 7:15ಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ರಾಷ್ಟ್ರಪತಿ ಭವನದಲ್ಲಿ ಸಕಲ ಸಿದ್ಧತೆಗಳಾಗಿದೆ. ಆ ಸಿದ್ಧತೆಯ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ. 2014 ಮತ್ತು 2019 ಮೋದಿ ಸರ್ಕಾರಕ್ಕೂ 2024 3.0 ಮೋದಿ 3ನೇ ಬಾರಿ ಪ್ರಧಾನಿಯಾಗಿ ಅಧಿಕಾರದ ಗದ್ದುಗೆ ಏರ್ತಾ ಇರುವಂತಹ ಈ ಸಂದರ್ಭಕ್ಕೂ ಕೊಂಚ ವ್ಯತ್ಯಾಸ ಇದೆ. ಈ ಬಾರಿ ಬಿಜೆಪಿ ಗೆದ್ದದ್ದು 240, ಆದರೆ ಎನ್ಡಿಎ ಸಂಸದರ
ಬೆಂಬಲದೊಂದಿಗೆ ಈಗ ಮೋದಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದ್ದು, ಹಾಗಿದ್ರೆ ಸಂಭಾವ್ಯ ಸಚಿವರುಗಳ ಲಿಸ್ಟ್ ನೋಡ್ತಾ ಇದ್ದೀವಿ. ರಾಜನಾಥ್ ಸಿಂಗ್, ಜಯಂತ್ ಚೌಧರಿ, ಅನುಪ್ರಿಯಾ ಪಟೇಲ್ ಉತ್ತರ ಪ್ರದೇಶದಿಂದ ಕೇಂದ್ರ ಸಂಪುಟಕ್ಕೆ ಸೇರಲಿರುವಂತಹ ಸಂಭಾವ್ಯ ಸಚಿವರುಗಳು. ರಾಜ್ಯವಾರು ನಾವು ಗಮನಿಸ್ತಾ ಹೋದ್ರೆ ಉತ್ತರ ಪ್ರದೇಶದಿಂದ ಹಾಗಾದ್ರೆ ಯಾರ್ಯಾರಿಗೆ ಅವಕಾಶ? ಇನ್ನು ಬಿಹಾರದಿಂದ ಯಾರ್ಯಾರಿಗೆ ಅವಕಾಶ ಅಂತ ನೋಡ್ತಾ ಹೋದ್ರೆ ರಾಮನಾಥ್ ಠಾಕೂರ್, ಲಲನ್ ಸಿಂಗ್, ಸಂಜಯ್ ಕುಮಾರ್ ಝಾ, ಚಿರಾಗ್ ಪಾಸ್ವಾನ್, ಜೀತನ್ ರಾಮ್ ಮಾಂಜಿ ಅವಕಾಶ ಸಿಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಕೇಂದ್ರ ಸಂಪುಟಕ್ಕೆ ಸೇರಲಿರುವಂತಹ ಸಂಭಾವ್ಯ ಸಚಿವರುಗಳ ಲಿಸ್ಟ್ ನೋಡ್ತಾ ಇದ್ದೀವಿ. ಬಿಜೆಪಿಯ ಸಂಸದರು ಜೊತೆಗೆ ಎನ್ಡಿಎ ನಾಯಕರು. ಇನ್ನು ಮಹಾರಾಷ್ಟ್ರದಿಂದ ನಿತಿನ್ ಗಡ್ಕರಿ, ಪಿಯೂಷ್ ಗೋಯಲ್, ಪ್ರಫುಲ್ ಪಟೇಲ್ ಹಾಗೂ ಸುನಿಲ್ ತಟ್ಟರಿಗೂ ಕೂಡ ಅವಕಾಶ ಸಿಗುವಂಥದ್ದು. ಗಡ್ಕರಿ, ಪಿಯೂಷ್ ಗೋಯಲ್, ಪ್ರಫುಲ್ ಪಟೇಲ್ ಮತ್ತು ಸುನಿಲ್ ತಟ್ಕರೆ. ಇನ್ನು ಮಧ್ಯಪ್ರದೇಶ ಕ್ಲೀನ್ ಸ್ವೀಪ್ ಮಾಡ್ಬಿಡ್ತು ಬಿಜೆಪಿ ಸರಿ. ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ, ಶಿವರಾಜ್ ಸಿಂಗ್ ಚೌಹಾಣ್ ಅವಕಾಶ ಸಿಗ್ತಾ ಇದೆ. ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ಗೆ ಮೋದಿ ಸಂಪುಟಕ್ಕೆ ಸೇರುವ ಅವಕಾಶ. ಮಧ್ಯಪ್ರದೇಶದಿಂದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಅವಕಾಶ ಸಿಗ್ತಾ ಇದೆ. ಮಧ್ಯಪ್ರದೇಶದ ಸಿಎಂ ಆಗಿದ್ರು, ನಂತರ ಅವರಿಗೆ ಎಂಪಿ ಸ್ಥಾನಕ್ಕೆ ಟಿಕೆಟ್ ಕೊಡಲಾಯಿತು. ಈಗ ಗೆದ್ದು ಬೀಗಿದ್ದಾರೆ. ಜೊತೆಗೆ ಇಡೀ ಮಧ್ಯಪ್ರದೇಶದಲ್ಲಿ ಅಷ್ಟು ಸಂಸದ ಸ್ಥಾನಗಳು ಕೂಡ ಬಿಜೆಪಿಯ ಪಾಲಾಗಿದೆ. ಹಾಗಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮೋದಿ ಸಂಪುಟಕ್ಕೆ ಸೇರುವಂತಹ ಅವಕಾಶ. ಜ್ಯೋತಿರಾದಿತ್ಯ ಸಿಂಧ್ಯಾ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಅವಕಾಶ ಸಿಗ್ತಾ ಇದೆ. ಲೋಕಸಭೆಯಲ್ಲಿ ಗೆದ್ದು ಬೀಗಿದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮೋದಿ ಸಂಪುಟಕ್ಕೆ ಅವಕಾಶ ಸಿಗ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ಗೆ ಅವಕಾಶ. ಕೇಂದ್ರ ಸಂಪುಟಕ್ಕೆ ಸೇರ್ತಾ ಇರುವಂತಹ ಸಂಭಾವ್ಯ ಸಚಿವರುಗಳ ಲಿಸ್ಟ್ ನೋಡ್ತಾ ಇದ್ದೀವಿ. ಒಟ್ಟು 35 ಬಿಜೆಪಿಯ ನಾಯಕರುಗಳಿಗೆ ಅವಕಾಶ ಸಿಗ್ತಾ ಇದೆ. ಇನ್ನು ಆಂಧ್ರ ಪ್ರದೇಶದಿಂದ ಪುರಂದೇಶ್ವರಿ ವಲ್ಲಭನೇನಿಗೆ ಅವಕಾಶ ಸಿಗ್ತಾ ಇದೆ. ಜೊತೆಗೆ ರಾಮ್ ಮೋಹನ್ ನಾಯ್ಡು, ಪೆಮ್ಮಸಾನಿ ಚಂದ್ರಶೇಖರ್, ವೇಮಿರೆಡ್ಡಿ ಪ್ರಭಾಕರ್, ಪುರಂದೇಶ್ವರಿ, ವಲ್ಲಭನೇನಿ, ಜನಸೇನಾ ಪಕ್ಷದವರು ಅವಕಾಶ ಸಿಗ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಟಿಡಿಪಿಯ 16 ಸಂಸದರು ಬಿಜೆಪಿಯೊಂದಿಗೆ ಸೇರಿ ಈಗ ಸರ್ಕಾರ ರಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಅವಕಾಶವನ್ನ ಕೊಡಲಾಗ್ತಾ ಇದೆ. ಜೊತೆಗೆ ದಕ್ಷಿಣಕ್ಕೆ ಈ ಬಾರಿ ಹೆಚ್ಚು ಅವಕಾಶನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.